ಮಲೆನಾಡಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ. ಕಲ್ಲು ಸ್ಫೋಟದ ಶಬ್ದಕ್ಕೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಮಲೆನಾಡಲ್ಲಿ ಈ ಒಂದು ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಅಧಿಕಾರಿಗಳಂತೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಕಲ್ಲು ಸ್ಫೋಟದ ಶಬ್ದಕ್ಕೆ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ಗ್ರಾಮಗಳು ಗಣಿಗಾರಿಕೆಯಿಂದ ಗರ್ಭಿಣಿಯರಿಗೆ ಗರ್ಭಪಾತದ ಆತಂಕ ಇದೆ. ಸ್ಫೋಟದ ಧೂಳಿನಿಂದ ಕುಡಿಯುವ ನೀರು ಸಂಪೂರ್ಣ ಕಲುಷಿತ ಆಗಿದೆ. ಧೂಳಿನಿಂದಾಗಿ ಹಲವು ರೋಗಕ್ಕೆ ಅಲ್ಲಿರುವಂತಹ ಜನರು ತುತ್ತಾಗ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಮನವಿಯನ್ನ ಮಾಡಲಾಗಿದೆ. ಸೊರಬ ತಹಶೀಲ್ದಾರ್ ಬಳಿ ಅಳಲನ್ನ ಜನರು ತೋಡ್ಕೊಂಡಿದ್ದಾರೆ. ಜನ ಮನವಿ ಮಾಡಿದ್ರು, ಅಕ್ರಮ ಗಣಿಗಾರಿಕೆಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಕಲ್ಲು ಗಣಿಗಾರಿಕೆಗೆ ಸ್ಥಗಿತಕ್ಕೆ ಆಗ್ರಹಿಸಿ ನಾಡಿದ್ದು ಪ್ರತಿಭಟನೆಯನ್ನ ಮಾಡ್ತಾರೆ ಜನ. ಅಲ್ಲಿಯವರೆಗೂ ಕೂಡ ಈ ಒಂದು ಅಧಿಕಾರಿಗಳಾಗಿರಬಹುದು ಅಥವಾ ಜನಪ್ರತಿನಿಧಿಗಳಿಗೆ ಬುದ್ಧಿ ಬರೋದೇ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ನಮಗೇನಾದ್ರೂ ಬೇಕು ಅಂತಂದ್ರೆ ಹೋರಾಟದ ಮೂಲಕವೇ ಪಡ್ಕೊಳ್ಬೇಕಾ? ಜನಪ್ರತಿನಿಧಿಗಳು ಓಟ್ ಕೇಳುವಾಗ ಮನೆ ಬಾಗಿಲಿಗೆ ಹೋಗ್ತೀರಾ, ಓಟ್ ಹಾಕಿ ಅಣ್ಣ, ಓಟ್ ಹಾಕಿ ಅಕ್ಕ ಅಂತ ಬೇಡ್ಕೊಳ್ತೀರಾ. ಆ ಒಂದು ಸಂದರ್ಭದಲ್ಲಿ ಯಾವುದು ಕೂಡ ನಿಮಗೆ ನೆನಪಿಗೆ ಬರೋದಿಲ್ವಾ? ನೀವು ಜನರ ಹಿತರಕ್ಷಣೆಗೋಸ್ಕರ ನೀವು ಅಧಿಕಾರವನ್ನು ವಹಿಸ್ಕೊಂಡಿರೋಂಥದ್ದು. ಆದರೆ ಜನರ ಹಿತವನ್ನ ರಕ್ಷಣೆ ಮಾಡ್ತಾ ಇಲ್ಲ, ನಿಮ್ಮ ಹಿತವನ್ನ ನೀವು ಕಾಪಾಡ್ಕೊಳ್ತಾ ಇದ್ದೀರಾ. ನಿಮಗೆ ಏನು ಒಳ್ಳೇದು ಬೇಕು ಅದನ್ನು ಮಾತ್ರ ಮಾಡ್ಕೊಳ್ತಾ ಇದ್ದೀರಾ. ಜನರ ಒಳ್ಳೇದು ನಿಮ್ಗೆ ಅವಶ್ಯಕತೆ ಇಲ್ಲ. ಜನರಿಗೆ ತೊಂದರೆ ಆಗ್ತಿದೆ ಅಂದ್ರೂ ಕೂಡ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಅಧಿಕಾರಿಗಳಂತೂ ಸದ್ಯಕ್ಕೆ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಕೇವಲ ಈ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಂತ ಅಲ್ಲ, ಬೇರೆ ಕಡೆಯೂ ಕೂಡ ಇದೇ ರೀತಿ ತೊಂದರೆಗಳಾಗ್ತಾ ಇದೆ ಜನರಿಗೆ. ಆದರೆ ಅಧಿಕಾರಿಗಳು ಮಾತ್ರ ಯಾರಿಗೇನಾದ್ರೆ ನಮ್ಗೇನಾಗಬೇಕು, ಸರ್ಕಾರದಿಂದ ತಿಂಗಳಿಗೆ ಇಷ್ಟು ಅಂತ ಸಂಬಳ ಬರುತ್ತೆ, ಆ ಒಂದು ಸಂಬಳ ಇದ್ರೆ ಸಾಕು ನಮಗೆ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅನಿಸುತ್ತೆ. ಏನ್ ಮಾಡ್ತಾ ಇದ್ದೀರಲ್ಲ ಅಧಿಕಾರಿಗಳು? ಇಷ್ಟರ ಮಟ್ಟಿಗೆ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ. ಗಣಿಗಾರಿಕೆ ಆದ್ರೂ ಕೂಡ ನೀವು ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದೀರಾ. ಹಂಗಾಗಿ ಸುಮ್ಮನಾಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಇಲ್ಲ ಏನಾದ್ರೂ ಅಲ್ಲಿ ದುಡ್ಡೇನಾದ್ರು ಕೊಡ್ತಾ ಇದ್ದಾರಾ ನಿಮ್ಗೆ? ಇದು ನಾವು ಪ್ರಶ್ನೆ ಮಾಡ್ತಾ ಇರೋದಲ್ಲ, ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರ ಪ್ರಶ್ನೆಗೆ ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕಾಗತ್ತೆ, ಜನಪ್ರತಿನಿಧಿಗಳು ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ಅಲ್ಲಿ ಕುಡಿಯುವ ನೀರು ಕೂಡ ಇಲ್ಲ ಸ್ವಾಮಿ, ಕುಡಿಯುವ ನೀರು ಕೂಡ ಕಲುಷಿತ ಆಗಿದೆ. ಆ ಒಂದು ನೀರನ್ನ ನೀವು ಆ ಗ್ರಾಮಕ್ಕೆ ಹೋಗಿ ಅಲ್ಲಿ ಸೇವನೆ ಮಾಡಿ ಅಥವಾ ಆ ನೀರನ್ನ ಕುಡೀರಿ, ಆಗ ಗೊತ್ತಾಗುತ್ತೆ ಆರೋಗ್ಯದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಂತ. ಗ್ರಾಮದಲ್ಲಿ ಗರ್ಭಿಣಿಯರಿದ್ದಾರೆ, ಅವ್ರಿಗೆ ಗರ್ಭಪಾತದ ಆತಂಕ ಇದೆ. ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಜನಪ್ರತಿನಿಧಿಗಳಾಗಿರಬಹುದು ಅಥವಾ ಅಧಿಕಾರಿಗಳಾಗಿರಬಹುದು.